ವ್ಯಂಗ್ಯವಾಗಿ ನಗಬೇಡವಲ್ಲವ. ಉಂಬಲ್ ನೀರ್ ಕಡಿಮೆ ಆದಾಗ, ಮಗು ಅಡ್ಡ ತಿರುಗಿದಾಗ, ಇಲ್ದೇ ಹೋದ್ರೆ ಇನ್ಯಾವುದಾದ್ರೂ ಸಮಸ್ಯೆ ಬಂದಾಗ ಅನ್ಕೊಂಡಿದ್ದ ಡೇಟ್ಗಿಂತ ಮೊದಲೇ ಡೆಲಿವರಿ ಮಾಡೋದು ಸಹಜ. ಈಗ ಸುಮ್ಮನನ್ಗೆ ಹೆರಿಗೆ ಆದ್ರೆ ಅವಳ ಮಗುನ ನೋಡಿ ಮುದ್ದಾಡ್ತಾಳೆ ಹೊರತು ನಿನ್ ಜೊತೆ ಜಗಳ ಮಾಡಲ್ವಲ್ಲ ವಿಶಾಲ್. ಅದೇನೇ ಆದ್ರೂ ಬೇಡ. ವಿಶಾಲಾಕ್ಷಿ ಹೇಳತ್ಲಲ್ಲ ಅತ್ತೆ. ನಿನ್ ಉದ್ದೇಶ ಏನಂತ ನಂಗೆ ಗೊತ್ತಕ್ಕ. ಇವತ್ ಹೆರಿಗೆ ಆದ್ರೆ ಸಂಜೆ ಒಳಗೆ ನೀನ್ ಅರ್ಧ ಆಸ್ತಿ ಕೊಡ್ಬೇಕಂತ ತಾನೆ? ಬಾಯ್ ಮುಚ್ಚೆ. ಯಾವಾಗ ನೋಡಿದ್ರು ಆಸ್ತಿ ಮತ್ತೆ ದುಡ್ಡು, ಇದನ್ ಬಿಟ್ಟು ಬೇರೆ ಏನು ಯೋಚನೆ ಬರಲ್ವ ನಿನಗೆ? ಅದ್ ಸರಿ ವಿಕ್ರಾಂತ್, ಪಂಚಮಿ ದಿನ ಮಗುಗ್ ಜನ್ಮ ಕೊಡ್ತೀನಿ ಅಂತ ಹೇಳ್ತಾ ಇದ್ದಿದ್ ಸುಮ್ಮಿ ಇವಾಗ ಯಾಕೆ ಹೀಗಾಡ್ತಿದ್ದಾಳೆ? ನಿಜ ಅಲ್ವೇನಮ್ಮ? ನೀನೇ ಹೇಳಿ, ನೀನೇ ಮನ್ಸು ಬದಲಾಯಿಸಿದ್ರೆ ಹೇಗೆ? ಸ್ಮೆಲ್ ನೋಡಿದ್ರೆ ಗರ್ಭಿಣಿ ಹೆಂಗಸರಿಗೆ ಒಳ್ಳೇದು ಅಂತಾರೆ ಹೊರತು ತಕ್ಷಣ ಡೆಲಿವರಿ ಆಗುತ್ತೆ ಅಂತ ಯಾವುದೋ ಹಳ್ಳಿಯಿಂದ ಬಂದಿರೋ ಹುಡುಗಿ ಹೇಳಿದ್ರೆ ನಂಬ್ತೀರಾ? ದೊಡ್ಡ ಮಾತೆ ಸೃಷ್ಟಿಕರ್ತೆ. ಆ ವಿಷಯ ಗೊತ್ತಿಲ್ಲದೆ ನಾಲ್ಗೆ ಹರಿ ಬಿಡಬೇಡಿ. ಲೇ, ಅವಳಿಗೇನ್ ಮದ್ವೆ ಆಗಿದ್ಯಾ? ಮದ್ವೆ ಆಗಿದ್ಯಾ, ಮಕ್ಳಿದಾರ ಅಂತ ಕೇಳೋದು ಮೂರ್ಖತನ. ಎಲ್ರೂ ಅವ್ರ ಮಕ್ಳೇ ಅಂದ್ಮೇಲೆ ಹಾಗೆ ಕೇಳೋದು ನಿಮ್ ದಟ್ಟತನ. ಏ ವಿಶಾಲಾಕ್ಷಿ, ಆ ಕೊತ್ತಂಬರಿ ಸೊಪ್ಪು ನಂಗೆ ಕೊಡು. ಬೇಡ ಅಂತ ಹೇಳಿದ್ನಲ್ಲ. ನಿನ್ ಹೆರಿಗೆ ಮಾಡೋದಿಕ್ಕೆ ಅಮ್ಮ ಬರ್ತಾರೆ ಅಂತ ಹೇಳಿದ್ನಲ್ಲ, ಯಾಕೆ ನಿಂಗ ಹತ್ರ? ಗರುಡ ಪಂಚಮಿ ದಿನ ನನ್ಗೆ ಹೆರಿಗೆ ಆಗುತ್ತೆ ಅಂತ ತಿಳ್ಕೊಂಡಿದೀನಿ. ಆದ್ರೆ ನೀನ್ ಅಡ್ಡ ಬಂದ್ರೆ ನಂಗೆ ಇಷ್ಟ ಆಗಲ್ಲ. ಇವತ್ತು ಡೆಲಿವರಿ ಆದ್ರೆ ಆಸ್ತಿ ಕೊಡ್ಬೇಕು ಅಂತ ನಮ್ಮ ಅಕ್ಕ ಚಿಂತೆ ಮಾಡ್ತಿರೋದು ನನ್ಗಿಷ್ಟ ಆಗ್ತಿಲ್ಲ. ಅಯ್ಯ, ಏನಾಗುತ್ತೋ ಆಗ್ಲಿ, ಕೊತ್ತಂಬರಿ ಸೊಪ್ಪು ವಾಸನೆ ತಾನೇ ನೀನ್ ನೋಡೋದು. ನೋಡು ಸುಮ್ನ. ಇಲ್ ಕೊಡು. ಬೇಡ ಸುಮನ. ಏಯ್, ನಿನ್ಗೆ ಹೇಳ್ತಿರೋದು. ಚಿಕ್ಕ ಮಾತೆ, ಅಮ್ಮನಿಗೆ ಮರ್ಯಾದೆ ಇರ್ಲಿ. ಗರುಡ ಪಕ್ಷಿ. ಹಾಲಲ್ಲಿ ಪುಡಿನ ಹಾಕಿ ಹಾವನ್ನ ವಶಪಡಿಸಿಕೊಳ್ಳುವಂತಹ ಶಕ್ತಿ ನಿಮಗೆ ಸಿಗುತ್ತೆ. ಆ ಹಾಲನ್ನ ಮಡಿಕೆಯಲ್ಲಿ ಹಾಕಿ ಕುಡಿಯಕ್ಕೆ ಅಂತ ಬಂದಿರೋ ಹಾವು ಆ ಮಡಿಕೆ ಒಳಗೆ ಹೋಗುತ್ತೆ. ಆವಾಗ ಈ ಗರುಡ ವಸ್ತ್ರವನ್ನ ಮುಚ್ಚಿ ಮಡಿಕೆಯನ್ನ ಕಟ್ಟಿ ಹಾಕಿ. ಅಷ್ಟು ದೊಡ್ಡ ಹಾವು ಮಡಿಕೆ ಸೇರ್ಕೊಳ್ಳುತ್ತಾ ಸ್ವಾಮಿ? ಹಾಲಲ್ಲಿ ಬೆರೆತಿರುವ ಈ ಪುಡಿಯ ಪ್ರಭಾವದಿಂದ ನಾಗರಾಜಂಗೆ ಮತ್ತೆ ಇರುತ್ತೆ. ಏನ್ ಮಾಡ್ಬೇಕು ಅಂತ ನನ್ಗೆ ಅರ್ಥ ಆಯ್ತು ಸ್ವಾಮಿ.
ನಿಮ್ ನಾಲ್ಗೆ ಬಿದ್ದೋಗೋ ತರ ಮಾಡ್ತಾಳ ಮಾಮ್. ಇದಕ್ಕೆಲ್ಲ ಯಾಕೋ ಚಿಂತೆ ಮಾಡ್ತಿದ್ಯಾ? ನಾನು ಪೌಡರ್ ಚೆಲ್ಲಿದ್ದು ನಯನಿಗೆ ಗೊತ್ತಾಯ್ತು ಅಂತ ಅನ್ಕೋ. ಅದು ನಮ್ಗೆ ಒಳ್ಳೇದಲ್ವೇನೋ? ಹೇಗೆ? ಇದ್ರಲ್ಲೇನೋ ಅನುಮಾನ ಪಡೋಂಥ ವಿಷಯ ಇದೆ ಅಂತ ಮಕ್ಕಳಿಗೆ ಹಾಲು ಕೊಡಲ್ಲ ಕಣೋ. ಹಾಗಿರುವಾಗ ನೀವು ಹೊಲಕ್ಕೆ ಗೊಬ್ಬರ ಹಾಕ್ದಾಗೆ ಈ ಪುಡಿನ ಹಾಕೋದು ಅವಶ್ಯಕತೆ ಇದೆಯಾ ಮಾಮ್? ನಯನಿಗೆ ಡೌಟ್ ಬರಬೇಕು ಅಂತಾನೆ ಹೀಗ್ ಮಾಡ್ತಾ ಇದ್ದೀನಿ. ಇದೇನ್ ಮಾಮ್? ಓ, ರಿವರ್ಸ್ ಡ್ರಾಮಾನಾ? ಎಸ್, ಸಮಥಿಂಗ್ ಏನೋ ಇದೆ ಅಂತ, ಪ್ರಾಬ್ಲಮ್ ಆಗಬಹುದು ಅಂತ. ಪುಡಿ ಹಾಕಿರೋ ಬ್ಲೌಸ್ನ ಹಾಕೊಳ್ಳಲ್ಲ ಅಂತೀರಾ? ಇಡಿಯಟ್. ಗೊತ್ತಿಲ್ಲದೆ ಕೇಳ್ದೆ ಮಾಮ್. ಮಕ್ಕಳಿಗೆ ಹಾಲು ಕೊಡಲ್ಲ. ವಾಟ್ ನೆಕ್ಸ್ಟ್? ಹಸು ಹಾಲು ತರಿಸಿ ಕುಡಿಸ್ತೀನಿ ಅಂತಾಳೆ. ಓಕೆ. ಆ ಹಾಲ್ಗೆ ನಾವು ಪೌಡರ್ ಕಲ್ಸಿದ್ರೆ ನಾಗರಾಜ ಮಕ್ಕಳನ್ನ ಕಾಪಾಡೋದಿಕ್ಕೆ ಬರ್ತಾನೆ. ವಶೀಕರಣದ ಪ್ರಭಾವದಿಂದ ಆ ಮಡಿಕೆ ಒಳಗಡೆ ಹೋಗಿ ಸೇರ್ಕೊಳ್ಳುತ್ತೆ ಆ ಹಾವು. ಓಹೋ, ಮಡಿಕೆಯಲ್ಲಿ ಪುಡಿ ಹಾಕಿರೋದು ನಯನಿಗೆ ಗೊತ್ತಾಗಲ್ವಾ? ತನ್ನ ಮಗು ಗಾನವಿಗೇನಾದ್ರೂ ಕುಡ್ಸೋಣ ಅಂತ ನೋಡಿದ್ರೆ ಗೊತ್ತಾಗಲ್ಲ. ಗಾಯತ್ರಿಗೆ ಇದನ್ನ ತಿನ್ಸಿದ್ರೆ? ಆಗ ರಿಸ್ಕ್ ತಗೊಂಡ್ ಹಾಗೇನೆ. ನೋಡೋಣ ಏನಾಗುತ್ತೆ ಅಂತ. ನೋಡಿ ಮಾಮ್, ಏನಾದ್ರೂ ಬೇಕಾ ಅಂತ ಕೇಳಿದ್ರು ಹೇಳಲ್ಲ. ದೊಡ್ಡೋರು ಕೇಳಿ ಸೇವೆ ಮಾಡಿಸ್ಕೊಳಲ್ಲಕ್ಕ, ನಾವೇ ಮಾಡ್ಬೇಕು. ಹೇಗೆ? ಅತ್ತೆ, ನಿಮ್ ಕಾಲ್ ಮುರಿಲ, ನಿಮ್ ಕಥೆ ಸಿಕ್ಲಾ ಅಂತನಾ? ಅದಕ್ಕೆ ನಿಮ್ಗೂ ನನಗೆ ಮಾಮ್ ಮೇಲೆ ಕೋಪ ಇದೆ ಅನ್ಸುತ್ತೆ. ನನ್ಗೇನಿಲ್ಲ ಯಜಮಾನ್ರೆ. ನನ್ಗಿದೆ. ಮೇಲ್ನೋಟಕ್ ನಗ್ತಾ ಮಾತಾಡ್ಕೊಂಡು ಮನ್ಸಲ್ಲಿ ಪಿತೂರಿ ಮಾಡೋರನ್ನ ಕಂಡ್ರಂತೂ ನನಗ್ ಮೈಯೆಲ್ಲ ಉರ್ದು ಹೋಗುತ್ತೆ. ಹೋಗ್ಲಿ ಬಿಡಿ, ಏನಾದ್ರೂ ಹೆಲ್ಪ್ ಬೇಕೇನೋ ಕೇಳಿ. ಕಟ್ಟು ಕಟ್ಟು ಮಾಮ್, ನನಗೆ ಭಯ ಆಗ್ತಿದೆ ಮಾಮ್. ಕಟ್ಟು. ಮಾಮ್, ನನ್ನ ಕೈಲಾಗಲ್ಲ, ನೀವೇ ಕಟ್ಟಿ. ಕರ್ಮ. ಸರಿ, ಹಿಡ್ಕೊ. ಇಷ್ಟಕ್ಕೂ ಏನ್ ಮಾಡ್ತಿದ್ದಾರೆ ಇವರು? ಮಮ್ಮಿ, ಕಟ್ಟಿ ಕಟ್ಟಿ, ಬೇಗ ಕಟ್ಟಿ. ಅಮ್ಮ, ಅಪ್ಪ, ಕಟ್ಬಿಟ್ಟೆ ಕಣೋ. ಮೊದ್ಲೇ ನಡಿಯಕ್ಕಾಗಲ್ಲ, ಅದ್ರಲ್ಲಿ ತಲೆ ಮೇಲ್ ಬೇರೆ ಮಟ್ಕೆ ಇಟ್ಕೊಂಡ್ ಬರ್ತಿದಾರಲ್ಲ ಅತ್ತೆ. ಈ ತರ ಎಕ್ಸಸೈಸ್ಗಳನ್ನ ಮಾಡಿದ್ರೆ ಬೇಗ ವಾಸಿ ಆಗತ್ತೆ ಅಂತ ಹೇಳಿದಾರೇನು? ಹುಚ್ಚ? ಕಾಲ್ಗಾಗಿರೋ ಗಾಯನಮ್ಮ.
ಆ, ಏನ್ ಬ್ರೋ, ಏನಾದ್ರೂ ಪೂಜೆನಾ? ನನಗೂ ಗೊತ್ತಿಲ್ವೋ, ನಾನೀಗ ಹೇಳಿರ್ಬೇಕೇನೋ. ನನ್ಗೇನು ಹೇಳಿಲ್ಲ. ಹೇಳಿದ್ರೆ ಅವ್ರಿಗೆ ಕಷ್ಟ ಆಗತ್ತಲ್ವಾ ಮಾತೆ? ಏನಾಗುತ್ತೆ? ಮಡಿಕೆಯಲ್ಲಿರೋ ಹಾಲು ಚೆಲ್ಲೋಗ್ಬಿಡತ್ತೇನೋ ಅಂತ ಅವ್ರಿಗೆ ಭಯ. ಮಾಮ್, ಮಡಿಕೆಯಲ್ಲಿ ಹಾಲಿದೆಯಾ? ಆ, ಹೌದು ಕಂದ, ಹುತ್ತಕ್ಕೆ ಹಾಲೆರ್ದ್ ಬರೋಣ ಅನ್ಕೊಂಡಿದ್ದೀನಿ. ಬನ್ನಿ ಅತ್ತೆ, ಹೋಗ್ ಬರೋಣ. ಏಯ್ ನಿಂತ್ಕೊಳ್ಳ ಅಲ್ಲ. ಅಯ್ಯ, ಶಿವ ಪೂಜೆಲ್ ಕರಡಿ ಬಿಟ್ಟಾಗೆ ಎಲ್ಲದಕ್ಕೂ ಮದ್ದಿಗೆ ಬರ್ತೀಯಲ್ಲ ನೀನು. ಆದ್ರೂ ಇವಾಗ ಯಾಕೆ ಎರೀತಾರೆ? ನಾಗಪಂಚಮಿ ದಿನ ತಾನೇ ಹಾಲೆರಿಯೋದು. ಅವತ್ತೇರಿದ್ರೆ ಅರ್ಥ ಇರತ್ತೆ. ಹನುಮಂತ ನಗರದಲ್ಲಿ ಒಂದು ಹುತ್ತ ಇದೆ. ಆ ಹುತ್ತದಲ್ಲಿರೋ ಹಾವಿಗೆ ಹಸುವಾಗಿದೆಯಂತೆ. ಹಾಲು ಹಾಕಿದ್ರೆ ಪುಣ್ಯನಾದ್ರೂ ಬರುತ್ತೆ ಅಂತ ಹೋಗ್ತಾ ಇದೀವಿ. ಮಾಮ್, ನೀವು ಬನ್ನಿ ಮಾಮ್. ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಇವಳಿಗೆ ಮತ್ತೆ ಮೆಟ್ಕೊಂಡ್ಬಿಡ್ತು ಲೈಟ್ ಹೌಸ್. ಸುಮನಾ, ಹಸುವಾಗ್ತಾ ಇರೋದು ಎಲ್ಲೋ ಇರೋ ಹಾವುಗಲ್ಲ, ನನಗೆ. ಅಬ್ಬಾ, ವಾಯ್ಸ್ ಕೇಳಿದ್ರೇನೆ ಹಿಂಸೆ ಆಗ್ತಿದೆ. ಕೇಳಿಸ್ಕೊಂಡ್ರ ಅಮ್ಮ? ಹಾಲ್ ಬೇಕಂತೆ, ಉಯ್ರಿ. ಹಾಗ್ ಮಾಡಕ್ ಹೇಗಾಗತ್ತೆ? ಬೇಕಾದ್ರೆ ಕಿಚನ್ ಅಲ್ಲಿ ಹಾಲಿದೆ, ಅದನ್ನೇ ಕುಡಿಯಕ್ ಹೇಳಿ. ನನಗೆ ಈ ಹಾಲೇ ಬೇಕು. ಲೈಟ್ ಹೌಸ್. ನಾಗರಾಜ ಸಹಾಯ ಮಾಡ್ತಾನೆ. ಹಾ, ಆ ವಿಷಯಕ್ಕೆ ಬಂದ್ರೆ ಹಾವು ಮಾತ್ರ ಅಲ್ಲ ಸ್ವಾಮಿ, ಹಸು ಗಿಳಿ ಕೂಡ ಇದೆ. ಹೌದು ಸ್ವಾಮಿ. ಹಾ ಹಾ, ಗಿಳಿನೂ ಒಂದ್ ಗೂಡಲ್ಲಿ ಹಾಕೊಂಡ್ ಬರದ. ಹಸುನ ಬಂಧನ ಮಾಡ್ಬೇಕು ಅಂದ್ರೆ ಡ್ರಮ್ ಕೂಡ ಸಾಕಾಗಲ್ಲ. ಅದನ್ನ ಎತ್ಕೊಂಡ್ ಬರ್ಬೇಕು ಅಂದ್ರೆ ನಮ್ಮ ಮಾಮು ಅದನ್ನೆತ್ತೋ ಅಂತ ಶಕ್ತಿ ಬರ್ಸ್ಕೋಬೇಕು. ಛೆ, ಬಾಯ್ ಮುಚ್ಚು. ಸಂಬಂಧ ಇಲ್ದೇ ಇರೋದನ್ನ ಮಾತಾಡ್ಬೇಡ ಸ್ವಾಮಿ. ನಯನಿಗೆ ತುಂಬಾನೇ ಸಹಾಯ ಮಾಡೋ ಈ ಹಾವನ್ನ ಹಿಡಿದು ತಂದಿದೀವಿ. ಈಗ ನಮ್ ಯೋಜನೆನ ಇಂಪ್ಲಿಮೆಂಟ್ ಮಾಡಿ ಅಂದ್ಕೊಂಡಿದ್ದನ್ನ ಸಾಧಿಸಬಹುದಾ? ಮಾಡಬಹುದು ತಿಲೋತ್ತಮ. ಈ ಮಡಿಕೆ ಒಳಗೆ ಬಂದಿಯಾಗಿರುವ ನಾಗರಾಜ ಹೊರಗಡೆ ಬರಲೇಬೇಕು ಅಂತ ಪ್ರಯತ್ನವನ್ನ ಮಾಡ್ತಾನೆ. ಆದರೆ ಅವನು ಬರೋದಿಲ್ಲ. ಈ ಕ್ಷಣನೇ ನೀವು ಏನ್ ಮಾಡಬೇಕು ಅನ್ಕೊಂಡಿದ್ದೀರೋ ಅದನ್ನ ಮಾಡಿ. ಒಂದು ವೇಳೆ ಗರುಡ ವಸ್ತ್ರವನ್ನ ತೆಗೆದು ನಾಗರಾಜ ಹೊರಗಡೆ ಬಂದ ಅಂದ್ರೆ ನಿಮಗೆ ಅಂತ್ಯ ಶುರು ಆದಂಗೆ ಅರ್ಥ. ಸ್ವಾಮಿ, ಇದ್ ಬರ್ದಾರ ತರ ನೋಡ್ಕೊಳ್ಳಿ ಸ್ವಾಮಿ. ಹೊರಡೋಣ ಪಾವಲ್ಲಪ್ಪ. ನಮ್ ಕೆಲ್ಸ ಮುಗಿದ್ಮೇಲೆ ನಾಗರಾಜ ಕೂಡ ಏನು ಮಾಡಲ್ಲ. ಸ್ವಾಮಿ, ಹೋಗ್ ಬರ್ತೀವಿ ಸ್ವಾಮಿ. ಹೋಗ್ ಬರ್ತೀವಿ. ಹುಷಾರು. ಬನ್ನಿ ಮಾಮ್, ನಡಿ. ಬೇಗ ಬನ್ನಿ. ಏನೋ ಅಕ್ಕ, ಅವ್ರ ಇಷ್ಟ ಬಂದಾಗ ಮಾಡ್ಲಿ ಬಿಡು. ಇನ್ನು ಸ್ವಲ್ಪ ವಯಸ್ಸಿದೆ ಅಂತ ತುಂಬಾ ಜೋಶಲ್ಲಿದ್ದಾರೆ. ಇನ್ನೊಂದ್ 5 ವರ್ಷ ಕಳೆದ್ರೆ ಇನ್ನೊಂದ್ ಕಾಲ್ ಕೂಡ ಕೆಲಸ ಮಾಡಲ್ಲ ನೈನಿ. ಸೀಲಿಂಗ್ ಫ್ಯಾನ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಬೇಕಷ್ಟೇ.
ಲಕ್ಷಮ್ಮ ತಾಯಿ, ಯಾಕೆ ಹೀಗೆಲ್ಲ ತೋರಿಸ್ದೆ? ಏನ್ ನೋಡ್ದೆ ನೀ? ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಅಕ್ಕ, ಮಂಗಳ್ಸೂತ್ರನ ಕಲ್ಲ ಕಟ್ಬಿಟ್ಟು ಆ ಕಲ್ಲು ನೀರಲ್ಲಿ ಮುಳುಗ್ ಹೋಗ್ತಿತ್ತು. ಇದ್ಯಾವ್ದ್ರ ಸೂಚನೆನೋ ಏನೋ. ಏನಾಗುತ್ತೋ ಏನೋ. ಇದ್ರಲ್ಲಿ ಸಕ್ಕರೆನೇ ಇಲ್ಲ. ಇಷ್ಟು ಸಪ್ಪೆ ಇದ್ರೆ ಹೇಗ್ ಕುಡಿಯೋದು ಇದನ್ನ? ಅತ್ತೆ, ಈ ಸೀರೆ ಹೇಗಿದೆ? ಚೆನ್ನಾಗೇ ಇದೆ, ಆದ್ರೆ ಕಾಫಿಯಲ್ಲಿ ಶುಗರ್ ಇಲ್ಲ. ಹಾಕಿದ್ದೀನಲ್ಲ, ಇಲ್ಲಿ ಕೊಡಿ. ಕಮ್ಮಿ ಬಿದ್ದಿದೆ ಅನ್ಸುತ್ತೆ. ಏಯ್, ನನ್ ಕಾಫಿನ ನೀನ್ ಯಾಕೆ ಸಿಪ್ ಮಾಡ್ತಿದ್ಯಾ? ಹಾ, ದಿನ ನಾನ್ ಟೇಸ್ಟ್ ಮಾಡ್ಬಿಟ್ಟೆ ಅಲ್ವಾ ನಿಮಗ್ ಕೊಡೋದು? ಆ ಛೀ, ಹಾ, ಜೋರಾಗಿ ಹೇಳ್ಬಿಟ್ನಾ? ನಿನ್ನ ಜೋಕತ್ತೆ. ನಾನು ಬೇರೆ ಕಪ್ಪಲ್ಲಿ ಕಾಫಿ ತಗೊಂಡ್ ಬರ್ತೀನಿ, ವೇಟ್ ಮಾಡಿ. ಈ ಸೀರೆನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಟ್ಕೊಳ್ಳೋಣ ಅಂತ ಅನ್ಕೊಳ್ತಿದ್ದೀನಿ. ನೀವೇನಂತೀರಾ? ಬೇಡ ಅನ್ನಲ್ಲ, ಉಟ್ಕೋ. ನಿಮ್ ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ ಈ ಸೀರೆ ನನಗ್ ಕೊಡಲ್ವಾ ಅನ್ನೋ ಹಾಗೆ ನೋಡ್ತಿದ್ದೀರಾ. ಏಯ್, ಇರಿಟೇಟ್ ಮಾಡ್ಬೇಡ, ಹೋಗು. ನಿಮ್ಗಿಷ್ಟ ಆಗಿದ್ರೆ ನೀವೇ ಇಟ್ಕೊಳ್ಳಿ ಅತ್ತೆ. ಇದು ನಾನ್ ತಗೊಂಡಿದ್ದಲ್ಲ, ಗಾಯತ್ರಿ ಅತ್ತೆ ಸೀರೆ. ಅವ್ರದಾ? ಎಸ್, ನೂರಾರು ಸೀರೆ ಇದೆ. ನೈನಿ ಎಲ್ಲ ಮಡ್ಚಿಡ್ತಿರ್ಬೇಕಾದ್ರೆ ನಾನು ಒಂದ್ ಎತ್ಕೊಂಡೆ. ನಿಮ್ಗೂ ಚೆನ್ನಾಗಿ ಕಾಣುತ್ತೆ ಅತ್ತೆ, ಬೇಕಿದ್ರೆ ನೀವೇ ನೋಡಿ. ಏ, ಚೆನ್ನಾಗಿರತ್ತೆ ನೋಡಿ. ಚೆನ್ನಾಗಿದ್ಯಾ? ಚೆನ್ನಾಗಿದೆ, ಚೆನ್ನಾಗಿದೆ. ಸರಿ, ಕಾಫಿ ತಗೊಂಡ್ ಬಾ ಫಸ್ಟ್. ನಿಮ್ದೇ ಸೀರೆ ಅನ್ಕೊಳ್ಳಿ ಅತ್ತೆ. ಮೆಂಟಲ್. ಏನ್ ಗಾಯತ್ರಕ್ಕ ಹಾಗ್ ನೋಡ್ತಿದ್ಯಾ? ಆಹಾ, ನನ್ ಮೈ ಮೇಲೆ ನಿನ್ ಸೀರೆನ ನೋಡಿ ಹೊಟ್ಟೆ ಉರಿತಾ ಇದೆಯಾ? ನಿನ್ ಮನೆಗೆ ಬಂದಿದ್ದೀನಿ ನಾನು. ನಿನ್ ಗಂಡನ್ ಪಕ್ಕದಲ್ಲಿ ನಿಲ್ಲೋ ಸ್ಥಾನನ ಸಂಪಾದಿಸಿದ್ದೀನಿ ನಾನು. ಸೆಕ್ರೆಟರಿ ಉದ್ಯೋಗದಿಂದ ಮನೆ ನಡೆಸೋ ಸ್ಥಾನಕ್ಕೆ ಬಂದಿರೋದಕ್ಕೆ ಕಾರಣ ಕೇವಲ ನೀನ್ ನನ್ನ ಕೈಯಲ್ಲಿ ಸತ್ತಿರೋದು. ಲೇ, ಸ್ವಲ್ಪ ಅರ್ಥ ಆಗೋ ತರ ಮಾತಾಡೆ ನೀನು. ನಾನ್ ಅಂತಿರೋದು ಕರೆಕ್ಟೇ. ಅದ್ ಹೇಗೆ ಅಂತ ಹೇಳಿದ್ರೆ ಗೊತ್ತಾಗುತ್ತಲ್ಲ. ಬೇಗ ಹೇಳೆ. ಸತ್ತೋಗಿರೋ ದೊಡ್ಡತ್ತಿಗೆ ಚಿಕ್ಕತ್ತಿಗೆ ಕುತ್ತಿಗೆನ ಅದ್ ಹೇಗೆ ಇಸಕ್ತಾರೆ ಹೇಳು? ಹೇಳ್ಬೇಕಾ? ಹೇಳ್ಬೇಕಾ? ಅಬ್ಬಾ, ಬೇಗ ಹೇಳಿ, ಅದ್ಗೆ ಟೆನ್ಷನ್ ಕೊಡ್ಬೇಡಿ. ಹೇಳು. ದೊಡ್ಡತ್ತೆಗ್ ಸವತಿಯಾಗಿ ಬಂದಿರೋ ಈ ತಿಲೋತ್ತಮ ಅತ್ತೆ ಅವ್ರ ಸೀರೆ ಅತ್ತೆ ತಗೊಂಡ್ರು ಅನ್ನೋ ಸಿಟ್ಟಲ್ಲೇ ಹೀಗ್ ಮಾಡಿರೋದವ್ರು. ಅದೇಗ್ ಸಾಧ್ಯ ಅಕ್ಕ? ಪವರ್, ಶಕ್ತಿ. ಆ ಫೋಟೋ ನೋಡಿ ಎಲ್ರು. ಮೇಲ್ನೋಟಕ್ ನಗ್ತಿದ್ರು, ಒಳಗೊಳಗೆ ಏನೇ ತಿಲೋತ್ತಮ, ನೀನು ನನ್ ಸೀರೆನ ಉಟ್ಕೋಬೇಕು ಅಂತಿದೀಯಾ? ನನ್ ಗಂಡನ್ ಬುಟ್ಟಿಗೆ ಹಾಕೊಂಡಿದ್ ಸಾಲ್ದೆ ಇವಾಗ ಸೀರೆನ್ ಕೂಡ ಬಾಚ್ಕೊಳ್ತಿದ್ಯಾ? ನಿನ್ನ ಅಂತ. ಅಕ್ಕ, ಹೋಗು ಒಳಗಡೆ. ಹುಚ್ಚುಚ್ಚು ಕತೆನ ಹೇಳ್ಬೇಡ. ನೈನಿ, ಅದ್ಗೇನ್ ಕರ್ಕೊಂಡು ಹೋಗು. ಮಾಮ್ ಈಗಿನ್ನು ಚೇತರಿಸ್ಕೋತಾ ಇದ್ದಾರೆ. ಸರಿ ಯಜಮಾನ್ರೆ. ಅತ್ತೆ, ಈ ಸೀರೆ ಕೂಡ ತಗೊಂಡು ಹೋಗ್ತೀನಿ. ಯಾರ್ಗ್ ಬೇಕು ತಗೊಂಡು ಹೋಗು. ಬಾ ಅಕ್ಕ. ಅತ್ತೆ, ಯಾವುದಕ್ಕೂ ಒಳ್ಳೇದು.
ದೊಡ್ಡತ್ತೆ ವಸ್ತುನ ಯಾವ್ದು ಮುಟ್ಬೇಡಿ. ಅದು ನಿನ್ಗೂ ಅನ್ವಯಿಸುತ್ತೆ. ಹೋಗು. ಒಲ್ಲಪ್ಪ ಬರ್ತೀನಪ್ಪ. ಆ, ಜ್ಯೂಸ್ ಅಕ್ಕ. ನಿನ್ ಹೆಂಡತಿಗೆ ಹೋಗ್ಕೊಡು. ಹೋಗು. ಹೊರಟೆ. ನಿಮ್ ಟೈಮ್ ಮಾತ್ರ ಅಲ್ಲ, ನನ್ ಟೈಮ್ ಕೂಡ ಕೆಟ್ಟದಾಗಿದೆ ಅಂತ ಅನಿಸ್ತಾ ಇದೆ. ಪಾವನ ಮೂರ್ತಿ ಏನೋ ತಂದ್ಕೊಟ್ಟ ಸರಿ, ಅದ್ ಏನು ಅಂತ ಕೇಳ್ದೆ, ರುಚಿ ನೋಡ್ದೆ, ನನಗ್ ಕುಡಿ ಅಂತ ಹೇಳಿದ್ಯಾ? ಅದು ನಿಮಗ್ ನೋವು ಕಮ್ಮಿ ಆಗ್ಲಿ ಅಂತ ಹೇಳ್ದೆ ಮಾಮ್. ಸರಿ ಬಿಡು. ಅಷ್ಟಕ್ಕೂ ನನ್ ಕತ್ಗೆ ಸೀರೆನ ಹಾಕಿ ಯಾರು ಎಳ್ದಿರ್ತಾರೆ? ಆ, ಗಾಯತ್ರಿ ದೊಡ್ಡಮ್ಮ. ಅಂದ್ರೆ ಹಾಸಿನಿ ಹೇಳಿದ್ಲಲ್ಲ ಅಂತ. ನಿಜಾನೇ ಗಾಯತ್ರಿ ಕನೆ ಹಾಕ್ ಮಾಡಿದ್ದು ಅಂತ ನಾನು ನಂಬ್ತೀನಿ ಕಣೋ. ಯಾಕೆ ಅಂತ ನಂದೀಶ, ನಾವ್ ಅನ್ಕೊಂಡಂಗೆ ಆಗ್ತಾ ಇದೆ. ಯೋಜನೆ ಮಾಡ್ಕೊಂಡಿದಾರಲ್ಲ. ಎಲ್ರೂ ಬರ್ತಿದ್ದಾರೆ. ಸುಮನಾ, ಕೆಳಗ್ ಕೂತ್ಕೊಂಡು ಏನ್ ಮಾಡ್ತಿದ್ಯಾ? ತುಂಬಾ ಗರ್ಭಿಣಿಯರು ಈ ತರ ತುಂಬಾ ಹೊತ್ತು ನೆಲದ ಮೇಲೆ ಕೂತ್ಕೊಳ್ಬಾರ್ದು. ಎದ್ದೇಳು. ಇರಕ್ಕ, ಪೂಜೆ ಆದ್ಮೇಲೆ ಎದ್ದೇಳ್ತೀನಿ. ಪೂಜನ ಈ ಟೈಮಲ್ಲ? ಮಧ್ಯರಾತ್ರಿ ಆದಂಗೆ ಯಾಕೆ ಹಾಗೆ ಹೇಳ್ತೀರಾ? ಚಿಕ್ಕಿ, ವಿಳ್ಳೆದೆಲೆ ಮೇಲೆ ಹಿಟ್ಟಿನ ಉಂಡೆ ಇಡ್ಬೇಕು. ಎಲ್ಲಿದೆ? ಅಲ್ಲೇ ತಟ್ಟೆಲಿಟ್ಟಿದ್ದೀನಿ ನೋಡು. ಹಾ, ಓಕೆ. ನೈನಿ ಯಾವ ಪೂಜೆ ಮಾಡ್ತಿದ್ದಾಳೆ? ಯಾರ ಹತ್ರನೂ ಹೇಳಿಲ್ಲ ಯಜಮಾನ್ರೆ. ಸುಮನಾ, ದೇವ್ರ ಫೋಟೋನೋ ವಿಗ್ರಹನೋ ಇರ್ಬೇಕಲ್ವಾ? ಯಾಕಿಲ್ಲ ಅತ್ತೆ? ಬಂಗಾರದ ನಾಗ್ರಹವಿದ್ಯಲ್ಲ. ಇದೇನ್ ಪೂಜೆ? ಭಯ ಆಗ್ತಿದ್ಯಾ? ಒಂದ್ ಕ್ಲಾರಿಟಿ ಇರ್ಬೇಕಲ್ವಾ? ಓಡ್ ಹೋಗೋದಕ್ಕ? ಅಕ್ಕ, ಸುಮನ ಮಾಡ್ತಿರೋದು ಗರುಡ ಪಂಚಮಿ ಪೂಜೆ. ಹೌದು. ಚಿಕ್ಕಿ, ದೀಪ ಹಚ್ಚಿ ಸ್ವಲ್ಪ ದೂರ ಇಡಿ. ಅದ್ ಹತ್ರ ಇದ್ರೆ ನಂಗೆ ಹಿಂಸೆ ಆಗತ್ತೆ. ಆಯ್ತು ಕಣೆ. ನಾಳೆ ಅಲ್ವಾ ಗರುಡ ಪಂಚಮಿ? ಗರುಡ ಪಂಚಮಿ ದಿನ ನಾಗಪಂಚಮಿ ಬರುತ್ತೆ ಅಂತ ಸುಮನ ಹೇಳಿದ್ಲು. ನಾಗರಾಜ, ನಾಗರಾಜ, ಎಲ್ಲಿದ್ಯಾ? ಬೇಗ ಬಾ. ಬರಲ್ಲ ಮಾತೆ. ಯಾಕೆ ಬರಲ್ಲ ನಂದೀಶ? ಯಾಕೆ ಅಂದ್ರೆ ಇಷ್ಟ್ ಸಲ ಕರೆದ್ರು ಬರ್ಲಿಲ್ಲ ಅಂದ್ರೆ ಬರ್ದಿರೋ ಪರಿಸ್ಥಿತಿಲಿ ಇದಾನೋ ಏನೋ. ಬಂದಿ ಆಗಿದ್ದಾನೆ ನಾಗರಾಜ. ಗರುಡ ವಸ್ತ್ರ ತೆಗೆಯೋ ತನಕ ಅವನ್ ಬರೋದೇ ಇಲ್ಲ. ನಾಗರಾಜ, ಎಲ್ಲಿದ್ಯಾ? ಗೊತ್ತಾಯ್ತಕ್ಕ ಬರಲ್ಲ ಅಂತ. ಯಾಕೆ ಅಂದ್ರೆ ನಿನ್ ಮನ್ಸಾರೆ ಅವನ್ನ ಕರಿತಿಲ್ಲ. ಇದೇನ್ ಸುಮನ ಹೀಗ್ ಹೇಳ್ತಿದ್ಯಾ? ಕರೆದ್ರೆ ಬರ್ತಾನೆ,
ಬಂದ್ರೆ ನಂಗೆ ಒಳ್ಳೇದಾಗತ್ತೆ. ಅದಾಗ್ಬಾರ್ದಂತಾನೆ ನಿನ್ ಮನ್ಸಲ್ಲಿ ಬರ್ಬೇಡ ಅಂತ ಅನ್ಕೊಂಡು ದೊಡ್ಡದಾಗಿ ಕರೆಯೋ ತರ ಆಕ್ಟ್ ಮಾಡ್ತಿದ್ಯಾ. ಅರೆ ಬಾಯ್ ಮುಚ್ಚೋ, ಮನ್ಸಿಲ್ದಿರೋಳು ನೀನು ಕಣೆ. ವಿಕ್ರಾಂತ್, ಏನು ಹೇಳ್ಬೇಡ್ವೋ. ಟೆನ್ಷನ್ ಮಾಡ್ಕೊಂಡ್ರೆ BP ಬರುತ್ತೆ, ಡೆಲಿವರಿ ಟೈಮಲ್ಲಿ ಕಾಂಪ್ಲಿಕೇಟ್ ಆಗುತ್ತೆ. ಹಾಗಾದ್ರೆ ನಾಳೆ ಹಾಸ್ಪಿಟಲ್ಗೆ ಹೋಗ್ಬೇಕು ಸುಮನ. ಮೊದ್ಲು ಹೆರಿಗೆ ನಾವು ಬರ್ಬೇಕಲ್ವಾಕ? ನಮ್ಮ ಅಮ್ಮ ಹೇಳಿದ್ರಲ್ಲ ಮಾತೆ, ನಿಮ್ಮಮ್ಮ ಬರ್ತಾರೆ ಅಂತ ಕಾಯ್ಬೇಕು. ಮತ್ತೆ ಪುಂಗಿ ಊತಿದ್ದೀನಿ ನೈನಿ. ನಾಗರಾಜ ಮೈ ಮರೆತು ನಿದ್ದೆ ಮಾಡ್ತಿರ್ಬೇಕೇನೋ. ಈ ಶಬ್ದ ಕೇಳಿದ್ರೆ ಹೊರಗ್ ಬರ್ಬೋದಲ್ವಾ? ಮನೆಯವರೆಲ್ಲ ಎದ್ದು ಬರ್ತಾರಕ್ಕ, ನಿನ್ನನ್ನೇ ಆಚೆ ಕಳಿಸ್ತಾರಷ್ಟೇ. ಅತ್ತೇನೆ ಅಲ್ವಾ ಮೊದ್ಲು ಹೀಗೆ ಹೇಳೋದು? ಬಾಯ್ ತೆಗಿತಿದ್ದ ಹಾಗೇನೆ ಇದನ್ನ ಅದ್ರಲ್ಲಿ ತುರುಕ್ ಬಿಡ್ತೀನಿ. ಆದ್ರೂ ನೀನ್ ಕರೆದ್ರು ನಾಗರಾಜ ಯಾಕೆ ಬರ್ಲಿಲ್ಲ? ಅದೇ ನನ್ಗೂ ಅರ್ಥ ಆಗ್ತಿಲ್ಲ ಅಕ್ಕ. ನಾಗರಾಜನ್ನ ನೋಡ್ಬೇಕು ಅನ್ನೋಳ ಆಸೆನ ಈಡೇರ್ಸಕ್ಕೆ ಆಗ್ಲಿಲ್ಲ. ಹಾವು ಬಂದ್ರೆ ಓಡ್ ಹೋಗ್ತೀವಿ ಅಂತದ್ರಲ್ಲಿ ಅದನ್ ಯಾಕೆ ನೋಡ್ಬೇಕು ಅನ್ಕೊಂಡ್ಲಪ್ಪ? ಏನೋ ಅಕ್ಕ, ಸುಮನ ಯಾವಾಗ ಹೇಗ್ ಬದ್ಲಾಗ್ತಾಳೋ ನನಗೆ ಊಹೆ ಮಾಡಕ್ಕೆ ಆಗ್ತಿಲ್ಲ. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ನಾಳೆ ಹೆರಿಗೆ ಆಗುತ್ತೆ ಅಂತ ಅವಳು ಇವತ್ತೇ ಪೂಜೆ ಮಾಡಿದಾಳೆ. ಅವಳ ನಂಬಿಕೆ ಚೆನ್ನಾಗೇ ಇದೆ. ನಾಗರಾಜ ಬರಲ್ಲ ಅನ್ನೋ ಅನುಮಾನ ಕೂಡ ಇದೆಯಾ? ಇಲ್ಲ, ಬರ್ಬೇಕು ಅಂತ ಅವಳು ಕೇಳ್ಕೊಂಡಿದ್ದಾಳೆ. ಆದ್ರೆ ಎಷ್ಟ್ ಕಾದ್ರೂ ಬರ್ಲಿಲ್ಲ. ನೈನಿ, ನಾಗರಾಜನ್ ಮೀರ್ಸೋ ವಿಷ ಜಂತುಗಳು ಈ ಮನೇಲೇ ಇದಾರೆ. ಕಾಂಪಿಟೇಷನ್ ತಡೆಯೋಕಾಗ್ದೆ ನಾಗರಾಜ ಓಡೋಗಿರ್ತಾನೆ ಅನ್ಕೋತಿಯಾ? ತಮಾಷೆ ಮಾಡ್ಬೇಡ ಅಕ್ಕ. ನಿಜಾನೂ ಆಗಿರ್ಬೋದಲ್ವಾ ನೈನಿ? ಯಾಕೋ ನನ್ ಮನ್ಸ್ ಸರಿ ಇಲ್ಲ ಅಕ್ಕ. ಕರೆದ ತಕ್ಷಣ ಅವ್ನ್ ಬರ್ಲಿಲ್ಲ ಅಂದ್ರೆ ಅವನ್ಗೇನಾದ್ರೂ ತೊಂದ್ರೆ ಆಗಿರ್ಬೋದಾ ಅಂತ ಅನ್ನಿಸ್ತಿದೆ. ನಾಗರಾಜ ಏನಾದ್ರೂ ಕಲ್ಲ ಹೇಳು ಸರಿದಾಡ್ತಾನೆ. ಆಪತ್ತನ್ನ ಧೈರ್ಯವಾಗಿ ಎದುರಿಸೋ ಅಂತ ಚಿರಂಜೀವಿ. ಮತ್ ಯಾಕೆ ಬರ್ಲಿಲ್ಲ ಅಂತ ಅಕ್ಕ? ನೀನ್ ಟೆನ್ಷನ್ ಮಾಡ್ಕೋಬೇಡ ನೈನಿ. ಆಸೆ ಪಟ್ಟಿದ್ ಯಾರು ಹೇಳು? ನೀನು ಅಲ್ಲ, ವಿಶಾಲ್ ಅಂತೂ ಮೊದ್ಲೇ ಅಲ್ಲ, ಸುಮನ. ಅವಳ ಮುಖ ನೋಡೋದಕ್ ನಮ್ಗೆ ಇಷ್ಟ ಆಗಲ್ಲ. ಸಾರಿ, ಆತರ ಹೇಳ್ತೀನಿ ಅಂತ ಏನು ಅನ್ಕೋಬೇಡ. ಮಾಮ್, ಇನ್ನೊಂದ್ ಸ್ವಲ್ಪನೂ ಹಾಕ್ಬಿಡೋಣವಾ? ಸ್ಟ್ರಾಂಗ್ ಆಗಿರುತ್ತೆ. ಈ ಪೌಡರು ಬೇರೆ. ಇದು ಸುಮನನ್ಗೆ ಹೆರಿಗೆ ನೋವು ಶುರುವಾಗೋದಿಕ್ಕೆ. ಈ ಪೌಡರ್ ವಿಶಾಲ್ಗೆ ಗೊತ್ತಾಗ್ದೇನೆ ಅವನ್ ಪ್ರಾಣ ತೆಗೆಯೋ ಹಾವಾಗಿ ಬದಲಾಗೋದಿಕ್ಕೆ. ಸರಿ, ನನಗೆ ಕೊಡಿ ಮಾಮ್. ನೀನ್ ತಗೊಂಡ್ ಹೋದ್ರೆ ತಮ್ಮನ್ ಹೆಂಡತಿಗೆ ಅಣ್ಣ ಯಾಕೆ ಹಾಲ್ ಕೊಟ್ಟ ಅಂತ ಕೇಳ್ತಾರೆ. ಅದು ದೊಡ್ಡ ಇಶ್ಯೂ ಆಗತ್ತೆ. ಮಾಮ್, ನೀವು ನೋಡಕ್ಕೆ ಪಾತ್ರ ತೊಳೆಯಕ್ ಬರೋ ಯಂಕಮ್ಮನ್ ತರ ಇದ್ದೀರಾ. ಇಡಿಯಟ್, ಹೋಲ್ಸಕ್ಕೂ ಬರಲ್ಲ. ಏನೇನೋ ಮಾತಾಡ್ದೆ ಸುಮನನ್ ಮುಂದೆ ಡಿಗ್ನಿಫೈಡ್ ಆಗಿರು, ಇಲ್ಲ ಅಂದ್ರೆ ಡೌಟ್ ಬಂದ್ಬಿಡುತ್ತೆ. ಹಾಗಿದ್ರೆ ನೀವೇ ಮೊದಲು ಹೋಗಿ ಮಾಮ್, ನನ್ಗೇನು ಗೊತ್ತಿಲ್ದಿರೋ ತರ ಬರ್ತೀನಿ. ಈ ಐಡಿಯಾ ಚೆನ್ನಾಗಿದೆ. ನೀನ್ ರೆಡಿ ಆಗೋದಲ್ಲ ವಿಕ್ರಾಂತ್, ಸುಮ್ಮನೆ ರೆಡಿ ಆಗಿದ್ದಾಳ. ಅವಳು ಯಾವಾಗ್ಲೂ ರೆಡಿ ಆಗಿದ್ದಾಳೆ. ನೀವೇನ್ ಸಿನಿಮಾಗ್ ಹೋಗ್ತಾ ಇಲ್ವೋ? ನೋವು ಬರೋ ಹಾಗಿದ್ರೆ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂತ ಹೇಳ್ತಿರೋದು. ಅಲ್ಲಿವರೆಗೂ ಯಾಕೆ ಕಾಯ್ಬೇಕು ಚಿಕ್ಕಮ್ಮ? ಬೇಗ ಹೋದ್ರೆ ಒಳ್ಳೇದಲ್ವಾ? ಸುಮನ ಹೇಳ್ದ ಹಾಗೆ ಇವತ್ತೇ ಡೆಲಿವರಿ ಆದ್ರೆ ಒಳ್ಳೇದು. ಅದ್ಬಿಟ್ಟು ಅವಳೇನೋ ಹೇಳಿದ್ಲು ಅಂತ ಮೊದ್ಲೇ ಹೋಗಿ ಅಡ್ಮಿಟ್ ಆದ್ರೆ ಅನಾವಶ್ಯಕವಾಗಿ ಬಿಲ್ ಜಾಸ್ತಿ ಆಗ್ಬಿಡುತ್ತೆ. ಹೌದು,
ಇನ್ನೂ ಆಸ್ತಿ ಕೈಗೆ ಬಂದಿಲ್ಲ ಅಂದ್ಮೇಲೆ ಖರ್ಚಾಕ್ ಮಾಡಕ್ ಹೋಗ್ತೀಯಾ? ವಲ್ಲ ಭಾವ, ಇಂಥ ಟೈಮಲ್ಲಿ ಯಾರಾದ್ರೂ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾರಾ? ಇವ್ರು ಯೋಚನೆ ಮಾಡ್ತಾರೆ. ನಂದೇನ್ ಹೋಗುತ್ತೆ, ಬಿಲ್ ನೀವೇ ಕಟ್ಕೋತೀರಾ ಅಂದ್ರೆ ಇನ್ನೂ ಖುಷಿನೇ. ಹೋಗಿ ಅತ್ತಿಗೆ, 5 ಲಕ್ಷದಲ್ಲಿ ಆಗುವಂತ ಕೆಲಸ 10 ಲಕ್ಷ ಆಗತ್ತೇನೋ. ನಾರ್ಮಲ್ ಡೆಲಿವರಿ ಆದ್ರೆ ಅದಕ್ಕಿಂತ ಹೆಚ್ಚಿನ ಏನ್ ಬೇಕೋ ಹೇಳಿ. ಹಾ ಹೌದು ಬಿಡಿ, ನಮ್ ಸುಮನ ಅವಳಿಗೆ ಮಾಡಿರೋ ಖರ್ಚಿಗೆ ಬಡ್ಡಿ ಸಮೇತ ಕೊಟ್ಟೇ ಕೊಡ್ತಾಳೆ. ಅವೆಲ್ಲ ಬಿಟ್ಬಿಡು ಬ್ರೋ. ಈಗ ಸುಮ್ಮನೆ ಕರ್ಕೊಂಡು ಹೋಗೋದಾ ಬೇಡವಾ ಇವಾಗ? ಸುಮನ ಡೆಲಿವರಿಯಲ್ಲಿ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ನೈನಿ ದೀಪಾರಾಧನೆ ಕೂಡ ಮಾಡಿದಾಳೆ. ಇನ್ನೆಲ್ಲನೂ ಒಳ್ಳೇದೇ ಆಗುತ್ತೆ. ಅಷ್ಟೇ ಬಿಡು. ಏನಿದು? ಹೊಟ್ಟೆ ನೋವಾ ಅಥವಾ ಹೆರಿಗೆ ನೋವಾ? ಅಮ್ಮ, ಏನಾಗ್ತದೆ ನನ್ಗೆ? ಅಮ್ಮ, ಅಮ್ಮ, ತುಂಬಾ ನೋವ್ತಿದೆ. ಅಮ್ಮ, ಅಮ್ಮ, ನೋವು ಜಾಸ್ತಿ ಆಗ್ತದೆ. ಅಮ್ಮ, ಅಮ್ಮ, ಸುಮನನೇ ಅಕ್ಕ ಕೂಗಿದ್ದು. ಸುಮನಾ, ಇಲ್ಲೇ ನಿಂತ್ಕೊಂಡು ಅವಳನ್ನು ಕೂಗ್ತಿದ್ಯಲ್ಲೋ. ಜಾರ್ಗೇರೇನ್ ಬಿದ್ದಿಲ್ಲ ಅಲ್ವಾ? ನಡೀರಿ. ಬನ್ನಿ ಮಾಮ್. ಸುಮನ, ಸುಮನ, ಸ್ವಲ್ಪ ತಡ್ಕೊ, ಸ್ವಲ್ಪ ಸಹಿಸ್ಕೊಮ್ಮ. ಸುಮನ, ಏ ಹಾಸಿನಿ, ಇವಳು ನೋವಿಗೆ ಮೂರ್ಛೆ ಹೋಗೋ ತರ ಇದ್ದಾಳೆ. ಸಮಾಧಾನ ನಾನು ಹೇಳೋದ್ ಕೇಳೆ. ಏನು ಸ್ವಲ್ಪ ತಡ್ಕೊಳೆ. ಏನು ಭಯ ಪಡ್ಬೇಡ. ಸುಮನ, ಸುಮನ, ಸ್ವಲ್ಪ ತಡ್ಕೊಳೆ. ಬಿಸಿ ನೀರು ಇಲ್ಲಿಗೆ ಯಾಕೆ ತಗೊಂಡ್ ಬಂದೆ ನೈನಿ? ಸುಮನ ಈಗ ಸ್ನಾನ ಮಾಡೋ ಸ್ಥಿತಿನಲ್ಲಿದ್ದಾಳ. ಸ್ನಾನಕ್ಕಲ್ಲ ಚಿಕ್ಕಮ್ಮ. ಮತ್ತೆ ಆಂಟಿ ಹೆರಿಗೆ ಮಾಡ್ಬೇಕಾದ್ರೆ ಬಿಸಿನೀರು ಉಪಯೋಗಿಸ್ತಾರೆ. ಹೇಗೆ? ಅಬ್ಬಾ ಆಂಟಿ, ಸ್ವಲ್ಪ ಸುಮ್ನಿರಿ. ಇಲ್ಲಿ ಸುಮನ ಹೆರಿಗೆ ನೋವಿಂದ ಒದ್ದಾಡ್ತಿದ್ದಾಳೆ, ನಿಮಗ್ ಪಾಠ ಮಾಡ್ತಾ ಕೂತ್ಕೊಳ್ಳ. ಸುಮನ, ಸುಮನ, ಸುಮನ ತಡ್ಕೋ. ಸುಮನ ಸ್ವಲ್ಪ ಹೊತ್ತಾಗೋಗುತ್ತೆ. ಸುಮನ, ಸುಮನ ಕೈನ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಚಿಕ್ಕಮ್ಮ, ನೀವಳ ಕೈ ಬಿಡ್ಬೇಡಿ. ಅಕ್ಕ, ಕೈ ಗಟ್ಟಿಗೆ ಹಿಡ್ಕೋ. ಸ್ವಲ್ಪ ತಡ್ಕೊಳ್ಳಿ ಸುಮ್ಮಿ. ಸಣ್ಣಗಿರೋ ಸುಮ್ಮಿ ಕೈಯಲ್ಲಿ ಇಷ್ಟು ಶಕ್ತಿ ಇದೆ ಅಂತ ಅನ್ಕೊಂಡಿರ್ಲಿಲ್ಲ. ಸುಮ್ನ ಏನಾಗಲ್ಲ. ಆ ಶಕ್ತಿ ಸುಮನದಲ್ಲ, ಹೊಟ್ಟೆಲ್ ತಿರುಗ್ತಾ ಇರೋ ಆ ಮಗುದು. ನನ್ ಮಗುಗೇನು ಆಗ್ಬಾರ್ದು, ಅದ್ ಬದುಕ್ಬೇಕು. ಈ ಸಲ ಅದು ಜೀವಂತವಾಗಿ ಇರ್ಬೇಕು. 2ನೇ ಸರ್ತಿ ಕೂಡ ಹಾಗೆ ಯಾಕಾಗತ್ತೆ ಸುಮನ? ನೀನ್ ಟೆನ್ಷನ್ ಮಾಡ್ಕೋಬೇಡ. ಬಿಡಿ, ನನ್ನನ್ ಬಿಟ್ಬಿಡಿ. ಅಮ್ಮ, ಅಯ್ಯೋ, ಗಟ್ಟಿಯಾಗಿ ಹಿಡ್ಕೊಳ್ಳಿ, ಗಟ್ಟಿಯಾಗಿ ಹಿಡ್ಕೊಳ್ಳಿ. ಸುಮನ, ನೈನಿ ಗಟ್ಟಿಯಾಗಿ ಹಿಡ್ಕೊ. ಏನು ಆಗಲ್ಲ, ನಿನ್ಗೇನು ಆಗಲ್ಲ. ಸ್ವಲ್ಪ ಸಮಾಧಾನ ಏನು ಆಗಲ್ಲ, ಸುಮ್ಮನೆ ಇರು. ದೊಡ್ಡಮ್ಮ, ದೊಡ್ಡಪುಟ್ಟಮ್ಮ, ನನ್ಗೇನು ಆಗಲ್ಲಲ್ವಾ? ನನ್ ಮಗುಗೇನಾಗಲ್ಲಲ್ವಾ? ಏನು ಆಗಲ್ಲ. ಏನು ಆಗ್ಬಾರ್ದು ಅಂತ ತಾನೇ ನಾನ್ ಬಂದಿರೋದು. ಸ್ವಲ್ಪ ತಡ್ಕೊ, ಅದ್ರ ಪ್ರತಿಫಲ ಅನ್ಭವಿಸು.